ಆಪ್ಕಿ ಅದಾಲತ್ನಲ್ಲಿ ಇಮ್ರಾನ್ ಹಾಶ್ಮಿ ಮೇಲಿರುವ ಆರೋಪ, ಇವರು ಹೀರೋಯಿನ್ ಜೊತೆ ತುಂಟಾಟ ಮಾಡದೆ ಇರೋದಿಲ್ಲ. ಇಮ್ರಾನ್, ನನ್ನ ಹತ್ರ ಬಹಳ ದೊಡ್ಡ ಲಿಸ್ಟ್ ಇದೆ ಯಾವ ಹೀರೋಯಿನ್ಗಳು ನಿಮ್ಮ ಬಗ್ಗೆ ಕಂಪ್ಲೇಂಟ್ ಮಾಡಿದಾರೋ ಅವರದ್ದು. ನಿಶಾ ಕೋಟಾರಿ ಅವರಿಗೆ ನೀವು ದ ಕಿಲ್ಲರ್ನ ಶೂಟಿಂಗ್ ನಡಿಬೇಕಾದ್ರೆ ಕಿಸ್ ನೆಪ ಮಾಡಿ ತುಂಟಾಟ ಮಾಡಿದ್ರಿ. ಹೌದು. ಈಗ ಜನತೆ ನೋಡಿ, ಆದ್ರೆ ನಾನು ಏನು ತುಂಟಾಟ ಮಾಡ್ತೀನೋ ಇಟ್ ಈಸ್ ಇನ್ ಗುಡ್ ಲೈಟ್. ಹಾಗಾಗಿ ಮೊದಲು ಹೇಳ್ಬಿಡಿ ಏನ್ ತುಂಟಾಟ ಮಾಡಿದ್ರಿ ಅಂತ. ಆ್ಯಕ್ಚುಲಿ ಅವತ್ತು ಕಿಲ್ಲರ್ನ ಮೊದಲನೇ ದಿನದ ಶೂಟಿಂಗ್ ಆಗಿತ್ತು. ಆವತ್ತು ನಮ್ಮ ಮೊದಲನೇ ಫಿಲಮ್ ಒಟ್ಟಿಗೆ ಶೂಟ್ ಆಗಬೇಕಿತ್ತು. ಆಗ ಅವಳು ತುಂಬ ಹೆದರ್ಕೊಂಡಿದ್ಲು. ಅಲ್ಲದೆ ಇಮ್ರಾನ್ ಹಾಶ್ಮಿಯಾಗೆ ಇಂಡಸ್ಟ್ರೀಲಿ ಒಂದು ಬಹಳ ಕೆಟ್ಟ ಇಮೇಜ್ ಇದೆಯಲ್ಲ ಹೀರೋಯಿನ್ ಜೊತೆ, ಅಂದರೆ ಸೆಟ್ಗೆ ಭೂತ ಬರ್ತಿದೆ ಈ ಥರದ್ದೆಲ್ಲ. ನಾನು ಯಾವಾಗ ಸೆಟ್ಟಿಗೆ ಹೋದ್ನೋ ಆಗ ಟು ಬ್ರೇಕ್ ದಿ ಐಸ್ ನನಗನ್ನಿಸ್ತು ಒಂದು ಫ್ರೆಂಡ್ಶಿಪ್ಗಾಗಿ ಅವತ್ತು ನಾನು ಫೈಟ್ ಮಾಸ್ಟರ್ಗೆ ಹೇಳಿದೆ. ನಮ್ಮ ಒಂದು ಆ್ಯಕ್ಷನ್ ಸೀಕ್ವೆನ್ಸಲ್ಲಿ ಇರ್ಫಾನ್ ಖಾನ್ ಶೂಟ್ ಮಾಡ್ತಾರೆ, ಮತ್ತು ನಾನು ಅವ್ರನ್ನ ಎಳ್ಕೊಂಡು ನೆಲದ ಮೇಲೆ ಒಂದು ಆ್ಯಕ್ಷನ್ ಸೀಕ್ವೆನ್ಸ್ ಮಾಡೋದಿತ್ತು. ಸೊ ನಾನು ಅವ್ರಿಗೆ ಹೇಳಿದೆ, ನೋಡಿ ಇಮ್ರಾನ್ ಹಾಶ್ಮಿ ನಿಮ್ಮನ್ನು ಎಳ್ಕೊಂಡು ನೆಲದ ಮೇಲೆ ಬಿದ್ದ ಮೇಲೆ ನಿಮಗೆ ಒಂದು ಕಿಸ್ ಮಾಡ್ತಾರೆ ಅಂತ. ಆಗ ಅವ್ರ ಮುಖ ಇಷ್ಟು ಚಿಕ್ಕದಾಗೋಯ್ತು. ಮತ್ತು ಅದರಲ್ಲಿ ಐ ಥಿಂಕ್ ಎಂಡಲ್ಲಿ ಕಿಸ್ ಇರಲೇ ಇಲ್ಲ, ಆದರೆ ಜಸ್ಟ್ ಫ್ರೆಂಡ್ಶಿಪ್ಗಾಗಿ ಒಂದು ಬ್ರೇಕಿಂಗ್ ದಿ ಐಸ್ಗಾಗಿ ಮಾಡಿ. ಮತ್ತೆ ಕೇಳ್ಪಟ್ಟೆ ಮಲ್ಲಿಕಾ ಶರಾವತ್ ಜೊತೆ ತುಂಬಾ ತಕರಾರಾಗ್ತಿತ್ತು ನಿಮ್ದು ಸೆಟ್ಟಲ್ಲಿ ಅಂತ. ಇಲ್ಲ, ನೀವು ಕಿಸ್ ಮಾಡಕ್ ಹೋದಾಗ ಅವರಂದ್ರಂತೆ ಮೌತ್ ಫ್ರೆಶ್ನರ್ ಹಾಕೊಂಡ್ ಬಾ ಅಂತ. ಇಲ್ಲ, ಆ ಥರ ಏನೂ ಆಗಿಲ್ಲ. ಆ ಥರ ಏನೂ ಆಗಿಲ್ಲ. ವೆಲ್, ಅವ್ರ ಜೊತೆ ಯಾವತ್ತೂ ಕೂಡ ಜಗಳ ಆಗಿಲ್ಲ ಸೆಟ್ಟಲ್ಲಿ. ಯಾವಾಗ ಮರ್ಡರ್ ಟೈಮ್ನಲ್ಲಿ ಶೂಟಿಂಗ್ ನಡೀತಿತ್ತು ಆಗ ತುಂಬ ಒಳ್ಳೆ ಸ್ನೇಹ ಇತ್ತು, ಮತ್ತು ಶೂಟಿಂಗ್ ಬಹಳ ಚೆನ್ನಾಗಿ ನಡೀತಾ ಇತ್ತು. ಅಲ್ಲಿ ಬ್ಯಾಂಕಾಕ್ನಲ್ಲಿ ನಾವು ಶೂಟ್ ಮಾಡಿದಾಗ ಇಡೀ ಯೂನಿಟ್ ಒಂದು ಫ್ಯಾಮಿಲಿ ಥರ ಇತ್ತು. ಯಾವತ್ತೂ ಕೂಡ ಜಗಳ ಎಲ್ಲ ಆಗಿಲ್ಲ. ಅಲ್ಲದೆ ಈ ಮೌತ್ ಫ್ರೆಶ್ನರ್ ವಿಷಯ ನನ್ನ ಇಮೇಜಿಗೆ ಬಹಳ ಕೆಡ್ದು ಇದು. ನೀವೇನು ಹೇಳ್ತಿದ್ದೀರಾ? ಸರಿ ಬಿಡಿ, ಈಗ ನಾನ್ ನಿಮ್ಗೆ ಇದನ್ನ ಕೇವಲ ಮಲ್ಲಿಕಾನೇ ಹೇಳ್ಬೋದು ಅವ್ರು ನಿಮ್ಗೆ ಏನ್ ಹೇಳಿದ್ರು ಅಂತ. ಆದ್ರೆ ನ್ಯೂಸ್ ಪೇಪರ್ನಲ್ಲಿ ಏನ್ ಬಂದಿತ್ತು ಅದರ ಡೀಟೇಲ್ಸ್ ನನ್ನ ಹತ್ರ ಇದೆ. ಯಾವಾಗ ಫಿಲ್ಮ್ ರಿಲೀಸ್ ಆಯ್ತೋ ಆಗ ನೀವು ಒಂದು ವಿಷಯಕ್ಕೆ ಕೋಪ ಮಾಡ್ಕೊಂಡಿದ್ರಿ, ಇಡೀ ಸಿನಿಮಾದ ಸಕ್ಸಸ್ನ ಕ್ರೆಡಿಟ್ ಮಲ್ಲಿಕಾ ಶರಾವತ್ ತಗೊಂಡಿದ್ರು ಅಂತ. ಹಾ, ನೋಡಿ, ಇದು ಇಂಟೆನ್ಷನಲಿ ನಮ್ಮ ಫಿಲಮ್ ಬಗ್ಗೆ ನನಗೆ ಗೊತ್ತಿತ್ತು. ಐ ಆಮ್ ಇಂಟೆಲಿಜೆಂಟ್ ಎನಫ್ ಟು ನೋ ದಟ್ ಈ ಫಿಲಮ್ನ ಒಬ್ಬ ಪ್ರೊಟಾಗನಿಸ್ಟ್ ಏನಿದ್ದಾನೆ ಅವನ ಲೈಫ್ ಮೇಲೆ ಕತೆ ನಡೀತಿದೆ, ಮತ್ತು ಇದು ಒಂದು ಹೆಣ್ಣಿನ ಕತೆ ಅಟ್ ದಿ ಎಂಡ್ ಆಫ್ ದಿ ಡೇ. ಸೊ ನನಗೆ ಗೊತ್ತಿತ್ತು ನನ್ನ ರೋಲ್ ಏನಿದೆ ಅದರಲ್ಲಿ ಒಬ್ಬ ವಿಲನ್ನ ರೋಲ್, ಎಷ್ಟು ಮೈಲೇಜ್ ನನಗೆ ಆ ರೋಲಿಂದ ಸಿಗುತ್ತೆ ಮತ್ತು ಎಷ್ಟು ಮೈಲೇಜ್ ಮಲ್ಲಿಕಾ ಅವ್ರಿಗೆ ಸಿಗುತ್ತೆ. ಡೆಫಿನೆಟ್ಲಿ ಐ ಥಿಂಕ್ ಕಥೆ ಅವ್ರ ಬಗ್ಗೆ ಆಗಿರೋದ್ರಿಂದ ಸೊ ನ್ಯಾಚುರಲಿ ಕ್ರೆಡಿಟ್ನ ಪಾಲ್ ಏನಿದೆ ಅದರಲ್ಲಿ ಅವ್ರಿಗೆ ಜಾಸ್ತಿ ಸಿಗುತ್ತೆ ಅಂತ. ಆದರೆ ಹಾಗೇನಿಲ್ಲ, ಐ ಬೆನಿಫಿಟೆಡ್ ಆ್ಯಸ್ ಮಚ್. ನನಗೆ ತುಂಬಾ ಬೆನಿಫಿಟ್ ಸಿಕ್ತು ಈ ಫಿಲಮ್ನಿಂದ. ನನಗೆ ಒಂದು ಅವಾರ್ಡ್ ಸಿಕ್ತು, ಮತ್ತು ನನಗೆ ನಾಮಿನೇಷನ್ಸ್ ಕೂಡ ಸಿಕ್ತು ಪ್ರತಿ ಅವಾರ್ಡ್ನಲ್ಲಿ. ಹಾಗಾಗಿ ಕೇವಲ ಮಲ್ಲಿಕಾನೇ ಇದರಿಂದ ಲೈಮ್ಲೈಟ್ ತಗೊಂಡ್ರು ಅಂತ ಅನ್ಸಲ್ಲ. ಬೇಸಿಕಲಿ ಇದು ಅನುರಾಗ್ ಬಾಸು ಅವ್ರ ಫಿಲಮ್. ನೋಡಿ, ಒಂದ್ ವೇಳೆ ನಿಮ್ದೇನು ಮಲ್ಲಿಕಾ ಜೊತೆ ತಕರಾರು ಆಗಿಲ್ಲ ಅಂದ್ರೆ ಅದಾದ್ಮೇಲೆ ಮಲ್ಲಿಕಾ ಶರಾವತ್ ನಿಮ್ ಜೊತೆ ಫಿಲಂ ಮಾಡಕ್ ಯಾಕೆ ನಿರಾಕರಿಸಿದ್ರು? ನೋಡಿ, ಈ ಮಾತನ್ನ ನೀವು ಅವ್ರಿಗೆ ಕೇಳಬೇಕು. ಆದರೆ ಅದಾದ್ಮೇಲೆ ಬಹುಶಃ ಇಂಥ ಫಿಲಮ್ ಆಗಿಲ್ಲ, ಯಾಕಂದರೆ ಆ ರೀತಿ ರೋಲ್ಸ್ ಕೂಡ ಯಾರೂ ಬರ್ದಿರಲಿಲ್ಲ, ಅಥವಾ ಯಾವುದೇ ಸ್ಕ್ರಿಪ್ಟ್ನಲ್ಲಿ ನಾವಿಬ್ರು ಆ ರೀತಿ ಕಾಣಿಸೋದು ಡೈರೆಕ್ಟರ್ಸ್ಗೆ ಇಷ್ಟ ಇರಲಿಲ್ಲ ಅನ್ಸುತ್ತೆ. ಇನ್ನೊಬ್ರು ಹೀರೋಯಿನ್ ಹೆಸರು ನನ್ನ ಹತ್ರ ಇದೆ, ಅಮೀಷಾ ಪಟೇಲ್. ಅವರಂತೂ ನಿಮ್ ಜೊತೆ ಕೆಲಸ ಮಾಡೋದಕ್ಕೆ ನಿರಾಕರಿಸಿದ್ರು. ಫೋಟೋ ಸೆಷನ್ ನಲ್ಲಿ ನೀವು ಪೋಸ್ ಕೊಡೋದನ್ನ ನೋಡಿದ್ರು. ಹೌದು. ಮತ್ತೆ ನೀವೆಷ್ಟು ಬೋರ್ ಆಗಿ ಫೋಟೋಸ್ ತೆಗೆಸ್ಕೊತಾ ಇದ್ರಿ. ಹೌದು. ನೋಡಿ, ನಂಗೆ ತುಂಬಾ ಬೋರ್ ಆಗಿತ್ತು. ಆಗ ಆಕ್ಟಿಂಗ್ ಮಾಡೋಕೆ ನಂಗೆ ಇಷ್ಟ ಇರಲಿಲ್ಲ. ಅಮೀಷಾ ನೋಡಿ ಬೋರ್ ಆಗಿದ್ರಾ ಇಲ್ಲ ನಿಮ್ಮ ಕೆಲಸದಿಂದನ? ಎರಡು. ಇಲ್ಲ, ಆ್ಯಕ್ಚುಲಿ ನಾನು ನನ್ನ ಮೊದಲ ಫೋಟೋಶೂಟ್ ಅದು, ಮತ್ತು ಯೇ ಜಿಂದಗಿ ಕಾ ಸಫರ್ ಅನ್ನೋ ಫಿಲಮ್ ಆಗಿತ್ತು. ತನುಜಾ ಚಂದ್ರ ಡೈರೆಕ್ಟ್ ಮಾಡ್ತಿದ್ರು. ಆಗಲೇ ನನ್ನ ಆ್ಯಕ್ಟಿಂಗ್ ಕ್ಲಾಸಸ್ ಎಲ್ಲ ಶುರು ಆಗಿತ್ತು. ಆ್ಯಕ್ಟಿಂಗ್ ಕ್ಲಾಸಸ್ ಶುರುವಾಗಿ ಸುಮಾರು 1.5 ತಿಂಗಳಾಗಿತ್ತು ಅನ್ಸುತ್ತೆ. ಆಗ ಭಟ್ ಸಾಬ್ ಫೋನ್ ಬಂತು, ಮತ್ತು ಅವರು ನೀನು ಈ ಫಿಲಮ್ ಮಾಡಬೇಕು ಅಂತಂದರು. ಆಗ ನಾನು ಈಗ ಹೇಗೆ ಮಾಡಲಿ, ಇನ್ನು ಆ್ಯಕ್ಟಿಂಗ್ ಕೋರ್ಸ್ನ 3 ತಿಂಗಳು ಬಾಕಿ ಇದೆಯಲ್ಲ ಅಂತ ಅವ್ರಿಗೆ ಹೇಳಿದೆ. ಅದಕ್ಕೆ ಅವರು ಇಲ್ಲ, ನೀನು ಮಾಡಲೇಬೇಕು, ಈ ರೋಲ್ ನಿನಗೋಸ್ಕರನೇ ಬರೆದಿರೋದು, ನೀನೇ ಮಾಡಬೇಕು ಅಂತ ಹೇಳಿದ್ರು. ಸೊ ಐ ವಿಲ್ ಬಿ ಆನೆಸ್ಟ್, ನನ್ನಲ್ಲಿ ಆಗ ಸ್ವಲ್ಪ ಸಂಕೋಚ ಇತ್ತು ಅಂತ ಅನ್ಸುತ್ತೆ. ಅಲ್ಲದೆ ನನಗೆ ಸಂಪೂರ್ಣ ಆ್ಯಕ್ಟಿಂಗ್ನ ಟ್ರೈನಿಂಗ್ ಕೂಡ ಆಗಿರಲಿಲ್ಲ. ಸೊ ಬಹುಶಃ ನಾನು ಯಾವಾಗ ಕ್ಯಾಮ್ರಾ ಮುಂದೆ ನಿಂತನೋ ನಾನು ಸ್ವಲ್ಪ ರಿಲಕ್ಟೆಂಟ್ ಆಗಿದ್ದೆ, ನಾನು ಸ್ವಲ್ಪ ಅನ್ಕಂಫರ್ಟಬಲ್ ಆಗಿದ್ದೆ. ನಾನು ಬೋರ್ಡ್ ಆಗಿರಲಿಲ್ಲ, ಕೇವಲ ಅನ್ಕಂಫರ್ಟಬಲ್ ಆಗಿದ್ದೆ ಅಂತ ಹೇಳ್ಬೋದು. ಇನ್ನೊಬ್ರು ದೊಡ್ಡ ಹೀರೋಯಿನ್, ಇವತ್ತು ದೊಡ್ಡ ಹೆಸರಿದೆ, ಅವರು ನಿಮ್ ಜೊತೆ ಫಿಲಂ ಮಾಡೋದಕ್ಕೆ ನಿರಾಕರಿಸಿದ್ರು, ಬಿಪಾಶಾ ಬಸು. ಹೌದು. ಅವ್ರು ಹೇಳಿದ್ರು ಇವನು ಸೈಜಲ್ಲಿ ಚಿಕ್ಕವನು ಅದಕ್ಕೆ. ಹೌದು ಹೌದು ಹೌದು. ನೋಡಿ, ಅವ್ರಿಗೆ ಅನ್ಸಿರ್ಬೋದು ಎಲ್ಲೋ ಇಮ್ರಾನ್ ಹಾಶ್ಮಿ ಅವರ ಹೈಟ್ ಸ್ವಲ್ಪ ಅವ್ರಿಗಿಂತ ಕಡಿಮೆ ಇದೆ ಅಂತ, ಹಾಗಾಗಿ ಪೇರಿಂಗ್ ಸರಿ ಹೋಗಲ್ಲ ಮತ್ತು ಚೆನ್ನಾಗಿ ಕಾಣಲ್ಲ ಫಿಲಮಲ್ಲಿ ಅಂತ ಅವ್ರಿಗೆ ಅನ್ಸಿರ್ಬೋದು ಅನ್ಕೋತೀನಿ. ಆದರೆ
ನನಗೂ ಅದಕ್ಕೂ ಯಾವುದೇ ಸಂಬಂಧ ಇಲ್ಲ. ಯಾಕಂದ್ರೆ ಒಬ್ಬ ನಿಮ್ಗೆ ಡೈರೆಕ್ಟರ್ ಬೇಜಾರಾಗ್ತಿಲ್ಲ ಅಲ್ವಾ? ನಾನು ಜನರಿಗೆ ಹೇಳ್ತಾ ಇದ್ದೀನಿ ಯಾರ್ಯಾರು ನಿಮ್ ಜೊತೆ ಕೆಲಸ ಮಾಡೋದಕ್ಕೆ ನಿರಾಕರಿಸಿದ್ರು ಆಕ್ಚುಲಿ ಅಂತ. ನೋಡಿ, ನೀವು ಹೇಳ್ತಾ ಇರೋದು ನಿಜ. ಯಾರು ನನ್ನ ಜೊತೆ ಕೆಲಸ ಮಾಡ್ತಿದ್ದಾರೆ, ಯಾರು ಮಾಡ್ತಿಲ್ಲ ಅನ್ನೋದ್ರಿಂದ ನನಗೇನು ಬೇಜಾರಾಗಲ್ಲ. ನೋಡಿ, ನಂದು ಒಂದು ಏಮ್ ಇರುತ್ತೆ. ನಾನು ಒಂದು ಫಿಲಮ್ ಮಾಡ್ತಿದ್ದೀನಿ, ಒಂದು ರೋಲ್ ಮಾಡ್ತಿದ್ದೀನಿ. ಅದರಲ್ಲಿ ಎಷ್ಟು ಜಸ್ಟಿಫೈ ಮಾಡೋಕ್ಕಾಗುತ್ತೋ ರೋಲ್ಗೆ ಅದನ್ನು ನಾನು ಮಾಡ್ತೀನಿ. ಯಾರು ಕೆಲಸ ಮಾಡ್ತಿದ್ದಾರೆ ಅಂತ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಇದರಲ್ಲಿ ಎಷ್ಟು ನಿಜಾಂಶ ಇದೆ? ಈಗ ನೀವು ಹಿಟ್ ಆಗಿದ್ದೀರಾ, ಈಗ ನೀವು ಪಾಪ್ಯುಲರ್ ಆಗಿದ್ದೀರಾ, ಹೆಸರುವಾಸಿ ಆಗಿದ್ದೀರಾ, ಸ್ಟಾರ್ ಆಗಿದ್ದೀರಾ. ಈಗ ಬಿಪಾಶಾ, ಮಲ್ಲಿಕಾ ಶೆರಾವತ್ ಅವರು ಈಗ ನಿಮ್ ಜೊತೆ ಕೆಲಸ ಮಾಡೋದಕ್ಕೆ ರೆಡಿ ಇದ್ದಾರೆ ಅಂದ್ರೆ ಇವ್ರ ಜೊತೆ ಫಿಲ್ಮ್ ಸೈನ್ ಮಾಡ್ತೀರಾ? ನೋಡಿ, ನನ್ಗನ್ಸುತ್ತೆ ಈ 2 ವರ್ಷಗಳಲ್ಲಿ ನನ್ನ ಹೈಟ್ ಸ್ವಲ್ಪ ಜಾಸ್ತಿ ಆಗಿದೆ ಅಂತ. ಅದಕ್ಕೆ ಅವರೀಗ ಕೆಲಸ ಮಾಡೋಕ್ಕೆ ಇಷ್ಟಪಡ್ತಿದ್ದಾರೆ ನನ್ನ ಜೊತೆ. ಇದೇ ವಿಷಯ ಇರುತ್ತೆ, ಇನ್ನೇನಿರುತ್ತೆ. ಮೊದಲು ನನ್ನ ಹೈಟ್ ಸ್ವಲ್ಪ ಕಡಿಮೆ ಇತ್ತು, ಈಗ ಹೆಚ್ಚಾಗಿದೆ. ಮತ್ತೆ ನಾನ್ ಕೇಳ್ಪಟ್ಟೆ ಹೀರೋಯಿನ್ಸ್ ನಿಮ್ಮನ್ನ ಹೆದರಿಸೋದಕ್ಕೂ ಶುರು ಮಾಡಿದ್ದಾರೆ. ಶ್ರೇಯಾ ಅವರ ಉದಾಹರಣೆ ಓದ್ದೆ. ಅವರು ನಿಮ್ಗೆ ಒಂದು ಭೂತದ ಕತೆ ಹೇಳಿದ್ರು ಜೋಧ್ಪುರ್ನ ಸೆಟ್ಟಲ್ಲಿ. ಹೌದು. ಮತ್ತೆ ನೀವು ಇಡೀ ರಾತ್ರಿ ಹೆದರ್ಕೊಂಡಿದ್ರಿ. ಆಕ್ಚುಲಿ ಅವ್ರಿಗೆ ಕತೆ ಹೇಳಿರಲಿಲ್ಲ, ನಾನೇ ಸೆಟ್ ಅವರಿಗೆ ಈ ಕತೆ ಹೇಳಿದ್ದೆ. ಯಾಕಂದ್ರೆ ಅಲ್ಲಿ ಒಂದು ಹೆರಿಟೇಜ್ ಹೋಟೆಲ್ ಇತ್ತು ಜೋಧ್ಪುರ್ನಲ್ಲಿ. ತುಂಬ ಭಯಾನಕ ಹೋಟೆಲ್ ಆಗಿತ್ತದು. ನಾನು ಮೊದಲನೇ ದಿನಾನೇ ಈ ವರ್ಡ್ ಸ್ಪ್ರೆಡ್ ಮಾಡಿದ್ದೆ. ಆಮೇಲೆ ನನ್ನ ಮಾತು ಕೇಳಿ ನಾನೇ ಹೆದರ್ಬಿಟ್ಟಿದ್ದೆ ರೂಮ್ನಲ್ಲಿ. ನಾನು ಯಾವತ್ತೂ ಲೈಟ್ ಆನ್ ಮಾಡಿ ಮಲಗೋಂಥವನಲ್ಲ. ಆದರೆ ಜೋಧ್ಪುರ್ನಲ್ಲಿ ಅವರಪ್ಪನ ಶೆಡ್ಯೂಲ್ ಏನಿತ್ತು, 15 ದಿನಗಳ ಶೆಡ್ಯೂಲ್ ಆಗಿತ್ತು. ನಾನು ಪ್ರತಿ ರಾತ್ರಿ ಲೈಟ್ ಆನ್ ಮಾಡಿ ಮಲಗ್ತಿದ್ದೆ. ಯಾಕಂದ್ರೆ ನನಗೆ ಅನ್ಸೋದಕ್ಕೆ ಶುರುವಾಗಿತ್ತು, ನಾನು ಯಾವಾಗ ಒಬ್ರ ಜೊತೆ ಭೂತದ ಬಗ್ಗೆ ಹೇಳ್ತಾ ಇದ್ನೋ ಆಗ ನನಗೆ ಭಯ ಆಗ್ತಿತ್ತು ಅಂತ. ಸೊ ಮೊದಲೇ ಒಂದ್ಸಲ ನಿಮ್ಮ ಒಂದು ಹಾಡಿತ್ತಲ್ಲ, ಝಲಕ್ ದಿಕ್ಲಾಜ. ಈ ಹಾಡಿನ ಬಗ್ಗೆ ಗುಜರಾತ್ನ ಒಂದು ಹಳ್ಳಿನಲ್ಲಿ ಒಂದು ರಿಪೋರ್ಟ್ ಬಂದಿತ್ತು. ಅಲ್ಲಿ ಈ ಹಾಡನ್ನ ಕೇಳಿ ಭೂತ ಬಂದ್ಬಿಡ್ತಿತ್ತಂತೆ. ಇದನ್ನ ನಾನು ಕೇಳಿದ್ದೆ. ಒಳ್ಳೆ ವಿಷಯ ಅಲ್ವಾ? ಒಳ್ಳೆ ವಿಷಯನೇ. ಏನಂದ್ರೆ ಒಳ್ಳೆ ವಿಷಯ ಅಂತ ನೀವ್ ಹೇಳ್ತಾ ಇದ್ದೀರಾ, ಆದ್ರೆ ನಾನ್ ಕೇಳ್ಪಟ್ಟೆ ನಿಮ್ಗೆ ಭೂತದ ಹೆಸರು ಕೇಳಿದ್ರೆ ಭಯ ಆಗುತ್ತೆ. ಇಲ್ಲ, ನಾನು ಸ್ವಲ್ಪ ಸೂಪರ್ಸ್ಟಿಷಿಯಸ್ ಮತ್ತೆ ಡೆಫಿನೆಟ್ಲಿ ಐ ಥಿಂಕ್ ಅಷ್ಟೊಂದು ಹೆದರ್ಕೊಳ್ಳೋದಿಲ್ಲ. ನಾನ್ ಕೇಳ್ಪಟ್ಟೆ ಬ್ಯಾಂಕಾಕ್ನಲ್ಲಿ ನೀವು ಟ್ರೈನ್ನಲ್ಲಿ ಜನರ ಎದುರುಗಡೆ ನೀವು ಬಟ್ಟೆ ತೆಗಿಬೇಕಾದಾಗ ತುಂಬಾನೇ ಗಾಬರಿಯಾಗಿದ್ರಂತೆ. ಆ್ಯಕ್ಚುಲಿ ನಾನು ಗಾಬರಿಗೊಳ್ಳಿಲ್ಲ, ಜನ ಗಾಬರಿಗೊಂಡಿದ್ರು. ಯಾಕಂದರೆ ಏನಾಗಿತ್ತು ಅಂದರೆ, ಟ್ರೈನ್ನ ಶೂಟಿಂಗ್ನ ವೇಳೆ ಒಂದು ಬೋಗಿಲಿ ನಮಗೆ ಅಂತ ಒಂದು ಟೈಮ್ ಅಲಾಟೆಡ್ ಒಂದು ಸ್ಲಾಟ್ ಇತ್ತು. ಅದರಲ್ಲಿ ನಾವು ಸುಮಾರು ಸೀನ್ಸ್ನ ಶೂಟ್ ಮಾಡಬೇಕಿತ್ತು. ಸೊ ಅದೇ ಶೂಟಿಂಗ್ನಲ್ಲಿ ಯಾವಾಗ ಟ್ರೈನ್ ಓಡ್ತಿತ್ತೋ ಜನ ಹತ್ತಾ ಇದ್ರು, ಇಳಿತಾ ಇದ್ರು. ಅವರೆಲ್ಲ ಅದನ್ನು ನೋಡ್ತಾ ಇದ್ರು. ಈ ವ್ಯಕ್ತಿ ಸೀನ್ ಶೂಟ್ ಮಾಡ್ತಿದ್ದಾನೆ, ಅದಾದಮೇಲೆ ಅಲ್ಲೆಲ್ಲೋ ಹೋಗಿ ಬಟ್ಟೆ ಬದಲಾಯಿಸ್ತಾ ಇದ್ದಾನೆ ಎಲ್ಲ ಜನರ ಎದುರಿಗೆ. ಯಾಕಂದರೆ ಅಲ್ಲಿ ಯಾವುದೇ ಟಾಯ್ಲೆಟ್ ಇರಲಿಲ್ಲ ಮತ್ತು ಅದೊಂದು ಲೋಕಲ್ ಟ್ರೈನ್ ಆಗಿತ್ತು. ಸೊ ಐ ಥಿಂಕ್ ಜನ ಬಹಳ ಹೆದರ್ಕೊಂಡಿದ್ರು. ಮತ್ತೆ ಐ ಥಿಂಕ್ 2 ಬಾರಿ ಬಟ್ಟೆ ಬದಲಾಯಿಸಿದ ನಂತರ ನಾವು ಸುಮಾರು 5-6 ಸೀನ್ ಶೂಟ್ ಮಾಡಿದ್ವಿ. ಅದಾದಮೇಲೆ ಪೂರ್ತಿ ಬೋಗಿನೇ ಖಾಲಿ ಆಗೋಗಿತ್ತು. ಜನ ಯಾರೂ ಅದಕ್ಕೆ ಹತ್ತಾನೇ ಇರಲಿಲ್ಲ. ಅದಾದಮೇಲೆ ಮತ್ತೆ ಒಬ್ಬ ವ್ಯಕ್ತಿ ಹೋಗಿ ಪೊಲೀಸ್ ಹತ್ರ ರಿಪೋರ್ಟ್ ಕೂಡ ಮಾಡಿದ್ರಂತೆ. ಹೌದು, ಯಾಕಂದರೆ ಇದು ಆ್ಯಕ್ಚುಲಿ ಅಲೌಡ್ ಇರಲಿಲ್ಲ. ನಾವು ಹಾಗೆ ಶೂಟಿಂಗ್ ಮಾಡ್ತಿದ್ವಿ. ಅಲ್ಲಿ ನಾವು ಬಹಳಷ್ಟು ಸೀನ್ಸ್ನ ಶೂಟ್ ಮಾಡಬೇಕಿತ್ತು ಆ ಟ್ರೈನ್ನ ಬೋಗಿನಲ್ಲಿ. ಅಲ್ಲದೆ ಒಂದೇ ದಿನ ಅಲಾಟ್ ಆಗಿತ್ತು ನಮಗೆ. ಮತ್ತೆ ನೀವು ಬಹಳಷ್ಟು ಸೀನ್ ಬಟ್ಟೆ ಬಿಚ್ಚಿ ಮಾಡ್ತೀರಾ, ಸೊ ಅದಕ್ಕೆ. ಇಲ್ಲ, ಆ ಸೀನ್ ಬಟ್ಟೆ ಹಾಕೊಂಡೇ ಇದ್ದಿದ್ದು, ಆ ಟ್ರೈನ್ನ ಸೀನ್. ಇಮ್ರಾನ್, ಈ ನಿಮ್ಮ ಆವಾರಪ್ಪನ್ ಯಾವ್ದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವೋ, ಭೂತಗಳ ಕಥೆನೂ ಅದರೊಟ್ಟಿಗೆ ನಡೀತು. ಬ್ಯಾಂಕಾಕ್ನ ಈ ಇನ್ಸಿಡೆಂಟ್ ಆ ಫಿಲ್ಮ್ ಮಾಡಬೇಕಾದ್ರೆ ಆಯ್ತು. ಮತ್ತೆ ನಾವು ಕೇಳ್ಪಟ್ವಿ ಫಿಲ್ಮ್ ಒಳ್ಳೆ ಸೂಪರ್ ಹಿಟ್ ಆಯ್ತು, ಮತ್ತೆ ಫಿಲ್ಮ್ಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಅಂತ ಜನರಿಂದ. ಹೌದು, ನೀವು ಹೇಳ್ದ ಹಾಗೆ ನನ್ನ ಹಳೆ ಇಮೇಜ್ ಏನಿತ್ತು ಅದನ್ನ ಬ್ರೇಕ್ ಮಾಡೋ ಪ್ರಯತ್ನ ಮಾಡಿದ್ದೀನಿ ಈ ಫಿಲಮಲ್ಲಿ. ಸೊ ಸಾಕಷ್ಟು ನಾನು ಸಕ್ಸಸ್ಫುಲ್ ಆಗಿದ್ದೀನಿ. ಮತ್ತೆ ನಮ್ಮ ಇಡೀ ಟೀಮ್ನ ಶ್ರಮ ಇದರಲ್ಲಿ ಬಹಳಷ್ಟಿದೆ.